ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಡಿಎಂಸಿ ಸಭೆಯ ಅಧ್ಯಕ್ಷರಾದ ರಮೇಶ್ ಕಾಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿ ನೂತನ ಕಾರ್ಯಕ್ರಮ, ವೇದಿಕೆ ನಿರ್ಮಾಣದ ಗುದ್ದಲಿ ಪೂಜೆ, ಶಿಕ್ಷಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಮುಖ್ಯ ಅತಿಥಿಯಾಗಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಪ್ರವೀಣ್ ನಾಯಕ್ ಅವರು ಆಗಮಿಸಿ ವೇದಿಕೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಸಂದರ್ಭದಲ್ಲಿ ಮಾತನಾಡಿದರು. ವೇದಿಕೆ ಮೇಲೆ ಗಣ್ಯರಿಂದ ಮಕ್ಕಳಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಶಾಲೆಯ ಪ್ರಧಾನ ಗುರುಗಳಾದ ಎಸ್.ಎ. ಚೌಗಲ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಎಸ್ಡಿಎಂಸಿ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳ ಪಾಲಕರ ಹಾಗೂ ಗ್ರಾಮಸ್ಥರ ಸಹಾಯ ಸಹಕಾರ ಇದೆ. ಶಾಲೆ ಮಕ್ಕಳ ಅಭಿವೃದ್ಧಿ ನಮ್ಮ ಗುರಿ ಅಂತ ಹೇಳಿದರು. ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ಶಾಲೆಯ ಮುಂದಿನ ಶೈಕ್ಷಣಿಕ ಪ್ರಗತಿ ಹಾಗೂ ಮೂಲಸೌಕರ್ಯ ಚರ್ಚೆ ಮಾಡಿದರು. ಸಂದರ್ಭದಲ್ಲಿ ರೇಖಾ ಮಡಿವಾಳ್, ಸದಸ್ಯರಾದ ಮಲ್ಲೇಶ್ ಕಟಾವಿ, ನಾಗರಾಜ್ ಹಡಪಾಲ್, ಸಂಗೀತಾ ಮಗದುಮ್, ರುಕ್ಷಾನಾ ಅಲಾಸ್, ಅಶ್ವಿನಿ ಗಾರಿಮನಿ, ಶಾಂತ ಕಾಂಬ್ಳೆ, ಸುನೀತಾ ನಾಯಕ್, ಸುಮಿತ್ರಾ ಬೀಸೆ, ಸುವರ್ಣ ನಿರ್ಲೇಖರ್, ಶಿಕ್ಷಕರಾದ ಎಸ್.ಎನ್. ಮಾಕನ್ನವರ್, ಕೆ.ಎಸ್. ನಾಯ್ಕೋಡಿ, ಪಿ.ಎಸ್. ಫಕೀರೆ, ವಿ.ಬಿ. ಪಾಟೀಲ್, ಆರ್.ಬಿ. ನಿಲಜಗಿ, ಎ.ಎಸ್. ಚೌಗಲ, ವಿ.ಎಂ. ಪೂಜಾರಿ ಉಪಸ್ಥಿತರಿದ್ದರು. ವಿನಾಯಕ ಫಲದಾಯಕ ನೀನೇ, ವಿನಾಯಕ ಫಲದಾಯಕ ನೀನೇ, ವಿನಾಯಕ. ಶಿಕ್ಷಕರು ಕೂಡ ತಮ್ಮ ಜೊತೆ ಯಾವತ್ತು ಇರುತ್ತಾರೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆ ನಾವು ಇವತ್ತು ಕೆಲವು 7ನೇ ತರಗತಿಯವರಿಗೆ ಮಾತ್ರ ಇಲ್ಲಿ ಇದೆ. ನಮ್ಮ ಎಸ್ಡಿಎಂಸಿ ಆಡಳಿತ ಮಂಡಳಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಪರವಾಗಿ, ಈ ಊರಿನ ಗಣ್ಯರ ಪರವಾಗಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಕೂಡ ಇಲ್ಲಿ ಮಂಜೂರಾತಿಯನ್ನು ಮಾಡಬೇಕೆಂದು ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳು ಕೂಡ ನಾವು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ತಮಗೆ ಬಡತನ ಪರಿಸ್ಥಿತಿಯಲ್ಲಿ ಮುಂದೆ ಹೋಗಿ ಹಣ ಕಟ್ಟಿ ಕಲಿಯುವಂಥ ವ್ಯವಸ್ಥೆ ಆಗುವುದರ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರೌಢಶಾಲೆ ಕೂಡ ಇಲ್ಲಿ ನಿರ್ಮಾಣ ಆಗುವ ಹಂತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮತ್ತೊಂದು ವಿದ್ಯಾರ್ಥಿಗಳನ್ನು ಮಾತನ್ನು ಹೇಳ್ತಾನೆ. ಯಾಕಂದರೆ ನಿಮ್ಮ ಪಾಲಕರು ಕೂಡ ಇಲ್ಲಿ ಎಸ್ಡಿಎಂಸಿ ಸದಸ್ಯರಿದ್ದಾರೆ. ನಿಮ್ಮ ಪಾಲಕರು ವೇದಿಕೆ ಮೇಲೆ ಕುಳಿತಾಗ ನಿಮಗೆ ಸಂತೋಷ ಆಗ್ತದೆ ಅಥವಾ ಏನಾಗುತ್ತದೆ? ನಿಮಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀನಿ, ನಿಮ್ಮ ಪಾಲಕರು ವೇದಿಕೆ ಮೇಲೆ ಕುಳಿತಾಗ ನಿಮಗೆ ಏನಾಗುತ್ತದೆ? ಸಂತೋಷ ಆಗ್ತದೆ, ಏನಾಗ್ತದೆ? ಅದಕ್ಕೆ ನಾವು ನಿಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮೀಟಿಂಗ್ದಲ್ಲಿ ತಮ್ಮ ತಂದೆಯವರನ್ನ ನಿಮಗೆ ನೋಟಿಸನ್ನು ಮಾಡಿ ನೀಡಿದ ಮೇಲೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳನ್ನು ಏನು ಎಸ್ಡಿಎಂಸಿ ಸದಸ್ಯರದಲ್ಲ ಅವರನ್ನು ಕಡ್ಡಾಯವಾಗಿ ಶಾಲೆಗೆ ಸಭೆಗೆ ಬರುವಂತೆ ನೀವು ಒಂದು ಒತ್ತಡವನ್ನು ತಾವು ಕೂಡ ಮಕ್ಕಳು ಹೇಳಬೇಕಾಗ್ತದೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಕೂಡ ನಿಮ್ಮ ತಂದೆ ತಾಯಿಗಳು ಕೂಡ ಇದೆ. ಆ ಕಾರಣದಿಂದ ತಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಬರಬೇಕೆನ್ನೋ ಮಾತನ್ನು ಕೂಡ ಪಾಲಕರಿಗೆ ತಾವು ಹೇಳಬೇಕೆನ್ನೋ ಮಾತನ್ನು ಕೂಡ ಹೇಳ್ತಾ, ಪ್ರತಿಯೊಂದು ಈ ಶಾಲೆಗೆ ಬೇಕಾಗುವಂಥ ವ್ಯವಸ್ಥೆ ಇದ್ರೂ ಕೂಡ ನಾವು ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಮೊನ್ನೆ ಬೀಳ್ಕೊಡೋ ಸಮಾರಂಭ ಕಾರ್ಯಕ್ರಮದಲ್ಲಿ ನಾನು ಗ್ರಂಥಾಲಯ ಸಲುವಾಗಿ 5,000 ರೂಪಾಯಿಯನ್ನು ಕೊಡ್ತಾ ಇದ್ದೀನಿ ಹೇಳಿದ್ದೇನೆ. ಅದಕ್ಕೆ ತಮಗೆ ಯಾವ ಬುಕ್ಸ್ಗಳನ್ನು ಬೇಕು ತಾವು ಹೇಳಿದ್ರು ಕೂಡ ಅದನ್ನು ಒದಗಿಸುವಂಥ ಕೆಲಸ ಮಾಡ್ತೇನೆ. ಅದನ್ನು ಕೂಡ ತಾವು ಪ್ರಾರಂಭ ಮಾಡಬೇಕು ತಾವು ಅನಿಸ್ಕೊಳ್ತಾ ಇದ್ದೀನಿ.